ಆತ್ಮೀಯ ಗೆಳೆಯರೆಲ್ಲರಿಗೂ ನಮಸ್ಕಾರ. ನಮ್ಮ ಮಾಜಿ ಸಂಸದರಾದಂತಹ ಪ್ರತಾಪ ಸಿಂಹ ಅಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ಒಂದು ನರಹಂತಕ್ಕೆ ಈ ದೇಶದ ಮುಸಲ್ಮಾನರು ಗುರಿಯಾಗುವಂತಹ ಕೆಲವೊಂದು ಮಾತುಗಳು ನಮ್ಮ ಕರ್ನಾಟಕದ ಹಿಂದೂ ಹುಲಿ ಅಂತ ಹೇಳಿಸ್ಕೊಳ್ಳಿಕ್ಕೋಸ್ಕರ ಈ ಸಮುದಾಯದ ಮೇಲೆ ಎತ್ತಿ ಕಟ್ಟುವಂತಹ ಕೆಲವೊಂದು ಭಾಷೆಗಳು ಅವರು ಹೇಳಿದ್ದಾರೆ. ಅವರೀಗ ಹಿಂದೂ ಹುಲಿ ಅಂತ ಹೇಳಿಕೊಂಡು ಕೆಲವೊಂದು ವರ್ಷಗಳು ಸಂಸದರಾಗಿದ್ದುಕೊಂಡು ಈಗ ಅವರನ್ನು ಮೂಲೆ ಗುಂಪು ಮಾಡಿದಕ್ಕೋಸ್ಕರ ಈ ಕಾಶ್ಮೀರದಲ್ಲಿ ನಡೆದಂತಹ ಈ ಉಗ್ರರ ದಾಳಿಗೆ ಬಲಿಯಾದಂತಹ ನಮ್ಮ ದೇಶದ ಪ್ರಜೆಗಳ ನೋವಿಗೆ ನಾವು ಸಾಥ್ ಕೊಟ್ಕೊಂಡು ಕೆಲವೊಂದು ಮಾತುಗಳು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾವಿನಲ್ಲಿ ಸಹ ರಾಜಕೀಯ ಮಾಡುವಂತಹ ಇಂತಹ ಅವಿವೇಕಿ ಪ್ರತಾಪ ಸಿಂಹ ನಿನ್ನ ರಾಜಕೀಯ ಬೇಲೆಯನ್ನು ಬೇಯಿಸ್ಲಿಕ್ಕೋಸ್ಕರ ಕೆಲವೊಂದು ಗುರಿ ಮಾಡಿಕೊಂಡು ನಿನ್ನ ರಾಜಕೀಯ ಬೇಲೆ ಬೇಯಿಸುವುದಾದರೆ ನಿನಗೆ ಅವತ್ತೇ ಕೊನೆಯಾಗಿರಬಹುದು. ಇನ್ನು ನೀನು ಸರ್ವನಾಶ ಆಗ್ಲಿಕ್ಕಿದೆ. ಯಾಕೆ ಗೊತ್ತಾ? ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ಪ್ರೀತಿಯ ವೀಕ್ಷಕರೇ. ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂತಹ ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರೇ ಆಗಲಿ, ಎಲ್ಲರಿಗೂ ಹೇಳುವಂತಹ ಮಾತು, ಇಲ್ಲಿ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ಮುಸಲ್ಮಾನ್ ರಾಷ್ಟ್ರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಕ್ರೈಸ್ತ ರಾಷ್ಟ್ರ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಆದ್ರೆ ನಿಮ್ಮ ಬೇಲೆ ಬೇಯಿಸ್ಲಿಕ್ಕೋಸ್ಕರ ಕೆಲವೊಂದು ರಾಜಕೀಯ ಕುತಂತ್ರಗಳಿಗೆ ನೀವು ಬಲಿಯಾಗದೆ ನಿಮ್ಮ ಸೌಹಾರ್ದತೆಯನ್ನು ನೀವು ಕಾಪಾಡಿಕೊಂಡು ನೀವು ಹೋಗ್ಬೇಕು. ಅವತ್ತೊಂದು ಕಾಲವಿತ್ತು, ಅಣ್ಣ ತಮ್ಮಂದಿರಂತೆ ಇದ್ದಂತಹ ಕಾಲ. ಕೆಲವೊಂದು ಪಾರ್ಟಿಗಳು ನಾವು ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದ್ದು ಅವತ್ತಿನ ಹಿಟ್ಲರಿನ ಒಂದು ಸಂತತಿಗಳು ಈಗಲೂ ಸಹ ಇದ್ದಾರೆ. ಈ ಪ್ರತಾಪ ಸಿಂಹ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಮುಳ್ಳಗಳು ಏನು ಮಾಡ್ತಾ ಇದ್ದಾರೆ, ಈ ಸಮುದಾಯ ಏನು ಮಾಡ್ತಾ ಇದೆ, ಖುಷಿ ಪಡುತ್ತಾ ಇದೆ. ನಾನೊಂದು ಮುಸ್ಲಿಂ ಸಮುದಾಯವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದು ಏನಂತ ಕೇಳಿದ್ರೆ, ಈ ನರಹಂತ ಮಾಡಿದಂತಹ ಉಗ್ರವಾದಿಗಳು ಮುಸಲ್ಮಾನರ ಹೆಸರಲ್ಲಿ ಬಂದಿದ್ದ ಆದ್ರೆ, ಅವರು ಮುಸಲ್ಮಾನರೇ ಆದ್ರೆ ಅವರನ್ನು ನೀವು ಪಬ್ಲಿಕ್ಗೆ ಕೊಡಿ, ಈ ದೇಶದ ಮುಸಲ್ಮಾನರಿಗೆ ಕೊಡಿ, ಅವರು ತೋರಿಸಿಕೊಡ್ತಾರೆ ಅವರಿಗೆ ಶಿಕ್ಷೆ ಏನು ಕೊಡಬೇಕು ಅಂತ. ಇಸ್ಲಾಮಿನ ಮುಸಲ್ಮಾನರು ಹೀಗೆ, ಅವರ ಇಸ್ಲಾಂ ಹೀಗೆ ಅಂತ ನೀವು ಹೇಳಿ ಕೊಡ್ಲಿಕ್ಕೆ ನೀವು ಹೋಗ್ಬೇಡಿ. ಉಗ್ರರನ್ನು ನಿಮ್ಮ ಸರ್ಕಾರ ಇದೆ, ಉಗ್ರರನ್ನು ಹಿಡಿದುಕೊಂಡು ಅವರ ಕೈಯಲ್ಲಿ ಕೊಡಿ. ಆವಾಗ ಅವರಿಗೆ ಕೊಡುವಂತಹ ಶಿಕ್ಷೆ ಏನಾಗತ್ತೆ ಅಂತ ಈ ಮುಸ್ಲಿಂ ಸಮುದಾಯ ಹೇಳಿಕೊಡುತ್ತೆ, ಮಾಡಿಕೊಡ್ತಾರೆ, ತೋರಿಸಿಕೊಡ್ತಾರೆ. ನಿಮ್ಮ ಈ ರಾಜಕೀಯ ಅಲ್ಲಿ ಎಷ್ಟೋ ಅಮಾಯಕ ಜನರನ್ನು ಬಲಿ ಪಡೆದಿದ್ದಾರೆ. ನಮ್ಮ ರಕ್ತ, ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶದ ಪ್ರತಿಯೊಬ್ಬ ನಾಯಕರು ಅಣ್ಣ ತಮ್ಮಂದಿರಂತೆ ಇರುವಂತಹ ನೀವು ಇಲ್ಲಿ ಜಗಳ ಮಾಡಿಸಿಕೊಂಡು ನಿಮ್ಮ ರಾಜಕೀಯ ಬೇಲೆ ಬೇಯಿಸ್ಲಿಕ್ಕೋಸ್ಕರ ಇಂತಹ ಮಾತು ಪ್ರತಾಪ ಸಿಂಹ ನಿಮ್ಗೆ ನಾಚಿಕೆ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.